ನಿತ್ಯಾನಂದಂ. ಇವತ್ತು ನಾನು ಈ ಆತ್ಮಲಿಂಗದ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಆತ್ಮಲಿಂಗ. ನನ್ನ ಗುರುಗಳಾದ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂರವರು ನನಗೆ ಕೊಟ್ಟಿರುವಂಥ ಆತ್ಮಲಿಂಗ ಇದು. ನನ್ನ ಪ್ರಾಣ ಇದು. ಇದರಲ್ಲಿ ನಾನು ಸುಮಾರು ಪವಾಡಗಳನ್ನು ನೋಡಿದ್ದೀನಿ. ಇವತ್ತು ನೆನ್ನೆ ಆಗಿರುವಂಥ ಒಂದು ಪವಾಡದ ಬಗ್ಗೆ ಇವತ್ತು ಹಂಚ್ಕೋತೀನಿ. ಒಂದು ವಾರದಿಂದ ನನ್ನ ಮಗನಿಗೆ ಕತ್ತಲ್ಲಿ ತುಂಬ ನೋವಾಗ್ಬಿಟ್ಟಿತ್ತು. ಕತ್ತು ತಂಡಿಗೆ ಹಿಡ್ಕೊಂಡಿತ್ತು ಅಂತ ಕಾಣುತ್ತೆ. ಯಾವಾಗ ನೋಡಿದ್ರು ನೋವು ಅಂತ ತುಂಬಾ ಅನುಭವಿಸ್ತಾ ಇದ್ದ. ಸುಮಾರು ಥರದ ಮಾತ್ರೆಗಳಾಯಿತು, ಮಸಾಜ್ ಆಯಿತು, ಹಾಟ್ ವಾಟರ್ ಬ್ಯಾಗ್ ಇಟ್ಟಿದ್ದಾಯಿತು. ಏನು ಮಾಡಿದ್ರೂ ಕೂಡ ನೋವು ಬಿಡ್ತಿರಲಿಲ್ಲ. ಕಮ್ಮಿ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ, ಹಾಗೆ ಆಗ್ತಾಯಿತ್ತು. ತುಂಬಾ ಅನುಭವಿಸ್ತಾ ಇದ್ದ. ನನಗೂ ತುಂಬ ಬೇಜಾರಾಗಿತ್ತು, ಬೇರೆ ಬೇರೆ ಥರ ಮಾತ್ರೆಗಳನ್ನ ಕೊಟ್ಟು. ನನಗೆ ನೆನಪಾಯಿತು, ಯಾಕೆ ಆತ್ಮಲಿಂಗದಲ್ಲಿ ಹೀಲಿಂಗ್ ಮಾಡಬಾರ್ದು ಮಗನಿಗೆ ಅಂತ ಹೇಳಿ. ಏಕೆಂದರೆ ಭಗವಾನರು ಯಾವಾಗಲೂ ಹೇಳ್ತಾರೆ, ಆತ್ಮಲಿಂಗದಲ್ಲಿ ನಿಮಗೂ ಬೇಕಾದ್ರೂ ನೀವು ಹೀಲಿಂಗ್ ಮಾಡ್ಕೋಬೋದು, ಬೇರೆಯವ್ರಿಗೂ ಕೂಡ ಬೇಕಾದ್ರೆ ನೀವು ಹೀಲಿಂಗ್ ಮಾಡ್ಬೋದು ಅಂತ ಹೇಳಿ. ಈ ಆತ್ಮಲಿಂಗದಲ್ಲಿ ಭಗವಾನರು ಗುರು ಪರಮಶಿವ ಮತ್ತು ಪರಮಶಿವ ಶಕ್ತಿಯ ಚೈತನ್ಯವನ್ನು ಇದರಲ್ಲಿ ತುಂಬಿ ಎನರ್ಜೈಸ್ ಮಾಡಿ ನಮಗೆ ಕೊಟ್ಟಿರ್ತಾರೆ. ನನ್ನನ್ನು ಹೀಲರ್ ಆಗಿ ಕೂಡ ಸ್ವಾಮೀಜಿ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಏನು ಮಾಡಿದೆ, ನಾನು ಈ ಆತ್ಮಲಿಂಗವನ್ನು ಅವನಿಗೆಲ್ಲಿ ನೋವಿತ್ತು ಅಲ್ಲಿ ಇಟ್ಬಿಟ್ಟು ಮಹಾವಾಕ್ಯವನ್ನು ಹೇಳ್ಕೊತಾ ಇದ್ದೆ. ಭಗವಾನ್ರಿಗೆ ನಾನು ಮನಸ್ಸಿನಲ್ಲಿ ಕೇಳಿಕೊಂಡೆ, ನನ್ನ ಮಗನಿಗೆ ಪ್ಲೀಸ್ ಹೀಲ್ ಮಾಡಿ ಅಂತ ಹೇಳಿ ಕೇಳಿಕೊಂಡು ಮಹಾವಾಕ್ಯನ ಹೇಳ್ಕೊಳ್ತಾ ಇದ್ದೆ. ಮಧ್ಯಾಹ್ನ ಒಂದು ಸತಿ ಮಾಡಿದೆ, ಮತ್ತು ರಾತ್ರಿ ಅವ್ನು ಮಲ್ಗಕ್ಕೆ ಮುಂಚೆ ಇನ್ನೊಂದು ಸತಿ ಮಾಡಿದೆ. ನಾನು ನೋಡಿದ ಪವಾಡ ಏನು ಅಂತಂದರೆ, ಬೆಳಗ್ಗೆ ಎದ್ದ ಮೇಲೆ ಹೇಗಿದೆ ನೋವು ಅಂತ ಕೇಳಿದಾಗ ಒಂದು ವಾರದ ನಂತರ ಮೊದಲನೇ ಬಾರಿಗೆ ಅವನು ಹೇಳ್ದ, ಇವತ್ತು ಸ್ವಲ್ಪ ಕೂಡ ನೋವಿಲ್ಲ ಅಂತ ಹೇಳಿ. ಹಾಗಾಗಿ ನನಗಾದ ಆನಂದ ಅಷ್ಟಿಷ್ಟಲ್ಲ. ಏಕೆ ನನಗೆ ಗೊತ್ತು ಆತ್ಮಲಿಂಗದಿಂದಾನೇ ಅವನಿಗದು ಹೀಲಿಂಗ್ ಆಗಿರೋದು ಅಂತ ಹೇಳಿಬಿಟ್ಟು. ಏಕೆಂದರೆ 25-26 ವರ್ಷದ ಹುಡುಗರಿಗೆ ಕತ್ ನೋವು ಅಷ್ಟೊತ್ತು ಎದಕ್ಕೆ ಬರುತ್ತೆ. ನನಗೆ ಅದು ತುಂಬ ಯೋಚನೆ ಆಗಿತ್ತು, ಏನು ಇಷ್ಟೊಂದು ನೋವ್ತಾ ಇದೆಯಲ್ಲ ಅಂಥೇಳಿ. ಆದರೆ ಆತ್ಮಲಿಂಗದಲ್ಲಿ ಹೀಲಿಂಗ್ ಮಾಡಿದ್ಮೇಲೆ ಅವನಿಗೆ ಸಂಪೂರ್ಣವಾಗಿ ಗುಣ ಆಯಿತು. ತುಂಬ ಜನ ಬರ್ತಾರೆ ನನ್ನ ಹತ್ರ, ಹೀಲಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಆತ್ಮಲಿಂಗದಲ್ಲಿ ನೀವು ಯಾರಿಗೆ ಬೇಕಾದ್ರೂ ಹೀಲ್ ಮಾಡ್ಬೋದು. ನೀವು ಬೇಕಾದ್ರೂ ಹೀಲ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೇರೆ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಬೇಕಾದ್ರೂ ನೀವು ಇದರೊಳಗೆ ಹೀಲಿಂಗ್ ಮಾಡ್ಬೋದು. ಇದು ಅತ್ಯಂತ ಚೈತನ್ಯ ತುಂಬಿರುವಂಥ ಆತ್ಮಲಿಂಗ. ಇದು ಶುದ್ಧ ಸ್ಫಟಿಕದಲ್ಲಿ ಮಾಡಿರುವಂಥ ಆತ್ಮಲಿಂಗ. ಇವತ್ತು ಬೆಳಗ್ಗೆ ಕೂಡ ಸತ್ಸಂಗಲ್ಲಿ ಭಗವಾನರು ಆತ್ಮಲಿಂಗದ ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ವಿವರನ ನೀವು ಇವತ್ತು ಬೆಳಗ್ಗೆ ಸತ್ಸಂಗನ ಯೂಟ್ಯೂಬಲ್ಲಿ ನೋಡಿ. ಅದರೊಳಗೆ ಹೇಳ್ತಾರೆ ಭಗವಾನರು, ಈ ಸ್ಫಟಿಕ ಏನಿದೆ ಇದು ಎಷ್ಟೋ ಶತಮಾನಗಳಿಂದ ಇರುವಂಥ ಸ್ಫಟಿಕ. ಇದನ್ನು ಸ್ವಾಮೀಜಿ ಎನರ್ಜೈಸ್ ಮಾಡಿರ್ತಾರೆ. ಹಾಗಾಗಿ ಇದರೊಳಗೆ ಅತ್ಯಂತ ಶಕ್ತಿಶಾಲಿ ಆತ್ಮಲಿಂಗ ಇದು. ನನಗಂತೂ ಈ ಆತ್ಮಲಿಂಗನ ನನ್ನ ಪ್ರಾಣ ಅಂತಲೇ ಹೇಳಬೇಕು. ಇದನ್ನು ಯಾವಾಗಲೂ ನಾನು ನನ್ನ ಮೇಲೆ ಇಟ್ಕೊಂಡಿರ್ತೀನಿ. ಸ್ವಾಮೀಜಿ ಹೇಳ್ತಾರೆ, ಇದನ್ನು ಯಾವಾಗಲೂ ನಿಮ್ಮ ಮೈ ಮೇಲೆ ಇಟ್ಕೊಳ್ಳಿ, ನಿಮ್ಮನ್ನ ಅದು ತುಂಬ ಚೆನ್ನಾಗಿ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ, ಕಾಪಾಡುತ್ತೆ ನಿಮಗೆ ಅಂತ ಹೇಳಿ. ಅದಕ್ಕೆ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ತುಂಬ ಥರದ ಪವಾಡಗಳನ್ನ ಈ ಆತ್ಮಲಿಂಗದಲ್ಲಿ ನಾನು ನೋಡಿದ್ದೀನಿ. ಈ ಹೊಸ ಪವಾಡ ನಾನು ನೋಡಿದ್ದನ್ನು ಇವತ್ತು ಹಂಚ್ಕೋಬೇಕು ಅನ್ನಿಸ್ತು. ಅದು ಇವತ್ತು ಬೆಳಗ್ಗೆ ಸತ್ಸಂಗಲ್ಲಿ ಸ್ವಾಮೀಜಿ ಇದ್ರ ಬಗ್ಗೆ ತುಂಬ ಮಾತಾಡಿದ್ರು. ಹಾಗಾಗಿ ನನಗೆ ಇದ್ರ ಬಗ್ಗೆ ಹಂಚ್ಕೋತಾ ಇದ್ದೀನಿ. ಈ ಆತ್ಮಲಿಂಗನ ಭಗವಾನರು ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ನಿಮಗೂ ಆತ್ಮಲಿಂಗ ಬೇಕು, ನಿಮ್ಮ ಸ್ವಂತಕ್ಕೆ ನೀವೊಂದು ಇಟ್ಕೋಬೇಕು, ನೀವು ಅದರೊಳಗೆ ಹೀಲಿಂಗ್ ಮಾಡ್ಕೋಬೇಕು, ಆ ಥರ ಇತ್ತು ಅಂತಂದರೆ ನೀವು ಭಗವಾನರ ಸತ್ಸಂಗ ಪ್ರತಿದಿನ ಬೆಳಗ್ಗೆ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ, ಫೇಸ್ಬುಕ್ಕಲ್ಲಿ ಬರ್ತಾ ಇರುತ್ತೆ, ಲೈವ್ ರಿಲೇ ಇರುತ್ತೆ. ಖಂಡಿತ ಅದರಲ್ಲಿ ಭಾಗವಹಿಸಿ. ಮತ್ತು ಯಾವಾಗ ಆತ್ಮಲಿಂಗ ದೀಕ್ಷೆ ಇರುತ್ತೆ ಅಂತ ತಿಳ್ಕೊಂಡು ನೀವು ಕೂಡ ಅಪ್ಲೈ ಮಾಡಿ. ನಿಮಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಕೂಡ ಇರುತ್ತೆ. ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಇದು ಬೇಕು ಅಂತ ಹೇಳಿದ್ರೆ ಖಂಡಿತ ಇದನ್ನು ನೀವು ಕೂಡ ಇಟ್ಕೊಂಡು ಪ್ರತಿನಿತ್ಯ ಪೂಜೆ ಮಾಡ್ಬೋದು. ಪರಮಶಿವ ಶಕ್ತಿ ಗುರುವಿಗೆ ಇದರಲ್ಲಿ ನೀವು ಪೂಜೆ ಮಾಡ್ಬೋದು. ಈ ಆತ್ಮಲಿಂಗವನ್ನು ಇಟ್ಕೊಂಡು ನೀವು ಕೂಡ ಪವಾಡಗಳನ್ನು ನೋಡ್ಬೋದು. ನಿತ್ಯಾನಂದಂ.